ಹಲೋ ಫ್ರೆಂಡ್ಸ್, ನಮಸ್ಕಾರ. ಈಗ ಚಳಿಗಾಲದೊಳಗೆ ದಿನ ಎಷ್ಟು ಟೈಪ್ ಅಡುಗೆ ಮಾಡಿದ್ರೂ ಕಡಿಮೆನೇ. ಬಿಸಿ ಬಿಸಿಯಾಗಿ ಊಟ ಮಾಡಲಿಕ್ಕೆ ಎಲ್ಲರಿಗೂ ಸೇರ್ತದೆ. ಹೀಗಾಗಿ ಹೊಸ ಹೊಸ ರುಚಿ ಏನು ಮಾಡಬೇಕು ಅಂತ, ಅದೇ ಹಳೆಯ ಪಲ್ಯದಿಂದ ಹೊಸ ರುಚಿ ಮಾಡಬೇಕು ಅಂತಂದು ಬಾಜಾರದೊಳಗೆ ಈಗ ತೊಪ್ಪಲು ಪಲ್ಯಗಳು ಭಾಳ ಸಿಗ್ತಾವೆ. ಅದಕ್ಕೆ ಈ ಸರಿ ನಾನು ಪಾಲಕ್ ಪಲ್ಯದಿಂದ ಹೊಸ ರುಚಿ ಏನು ಮಾಡಬೇಕು, ಅದೆಲ್ಲರಿಗೂ ಹೆಂಗೆ ಇಷ್ಟ ಆಗ್ತದೆ ಅನ್ನೋದನ್ನು ಈ ಪದಾರ್ಥದ ಮೂಲಕ ತಿಳಿಸ್ಕೊಡ್ತೀನಿ. ಟೇಸ್ಟಿಯಾಗಿ ಅಥವಾ ಹೋಟೆಲ್ ಸ್ಟೈಲ್ ಅಂತಂದೂ ಇದನ್ನು ಮಾಡ್ಬೋದು. ಅದನ್ನ ಸಲುವಾಗಿ ನಾವೀಗ ಒಂದು ಪೆಂಡಿ ಪಾಲಕ್ ತೊಗೊಂಡಿವಿ. ಅದನ್ನು ಸ್ವಚ್ಛ ತೊಳ್ಕೊಂಡು ಆರಿಸಿ ಸ್ವಚ್ಛ ತೊಳೆದು ಒಂದು ಸಣ್ಣಗೆ ಹೆಚ್ಚಿಟ್ಕೊಳಕತ್ತೀನಿ. ಇದನ್ನು ಮಾಡ್ತಾನೆ ನಿಮಗೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ. ಈಗೊಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಮೇಲೆ ಈ ಹೆಚ್ಚಿಟ್ಕೊಂಡಂಥ ಪಾಲಕನೆಲ್ಲ ಹಾಕಿ ಅದನ್ನು ಕೈ ಆಡಿಸೋಣ. ಎಣ್ಣೆ ಅದೇನು ಹಾಕೋದು ಬೇಡ, ಹಂಗೆ ತಾಳಿಸ್ಕೊಳ್ಳೋದು. ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದರ ಕಚ್ಚಾ ವಾಸನೆ ಹೋಗೋವರೆಗೆ ಸ್ವಲ್ಪ ಇದನ್ನು ಹುರ್ಕೊಳ್ಳೋದು. ಅದು ಸ್ವಲ್ಪ ನೀರು ಬಿಡ್ತದೆ. 2 ನಿಮಿಷಕ್ಕೆ ಅದನ್ನು ಇನ್ನೊಂದು ಪರಾತಕ್ಕೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಆಮೇಲೆ ಅದನ್ನು ಆರ್ಲಿಕ್ಕೆ ಬಿಡೋಣ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಪಲ್ಯ ಸಲುವಾಗಿ ಕಡಾಯಿ ಒಳಗೆ ಎಣ್ಣೆ ಹಾಕೋಣ ಅಂತ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೊಂದು ಚಮಚ ಜೀರಿಗೆ ಹಾಕೋಣ. ಜೀರಿಗೆ ಚಟಪಟ ಅನ್ಲಿಕ್ಕೆ ಆದಮೇಲೆ ಅದೇ ಎಣ್ಣೆಯೊಳಗೆ 8-10 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಅಲ್ಲ ಸಣ್ಣಗೆ ತುಂಡು ಮಾಡಿಟ್ಕೊಂಡಿದ್ದು ಅದನ್ನು ಹಾಕಿ ಚಲೋ ಹೊತ್ನಾಗ ತಾಳಿಸ್ಕೊಳ್ಳೋಣ. ಅದಾದಮೇಲೆ ನಿಮಗೆ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕೋದು. ನೆಕ್ಸ್ಟ್ ಇದ್ರೊಳಗೆ 2 ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡು ತಾಳಿಸ್ಕೊಡ್ರಿ. ಸ್ವಲ್ಪ ಗುಲಾಬಿ ಬಣ್ಣ ತನಕ ಬಂತಂದ್ರೆ ಅದರೊಳಗೆ 2 ಟೊಮೆಟೊ ದೊಡ್ಡ ಸೈಜಿನ ಟೊಮೆಟೊ ತೊಗೊಂಡು ಅದ್ರ ಪ್ಯೂರಿ ಮಾಡಿಕೊಂಡು ಇದ್ರೊಳಗೆ ಹಾಕಿ ಚೆಂದಾಗಿ ಬೇಯಿಸ್ಕೊಡ್ರಿ. ಫಸ್ಟಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿಬಿಟ್ರೆ ನಾನು ಮಾಡುವಂಥ ಹೊಸ ಹೊಸ ಅಡುಗೆ ರುಚಿ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ರೂಪದೊಳಗೆ ಬರ್ತದೆ. ಅದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಈಗ ನಾವು ಇದರೊಳಗೆ ಧನಿಯಾ ಪೌಡರು ಮತ್ತು ಗರಂ ಮಸಾಲ 1 ಚಮಚದಷ್ಟು ಹಾಕಿ ಚೆಂದಾಗಿ ಕೈ ಆಡ್ಸೋಣ ಅಂತ. ಇನ್ನೊಂದು ಸ್ವಲ್ಪ ಚೆಂದಾಗಿ ಕೂಡ್ಕೊಂತಂತಂದ್ರೆ ಈಗ ಇದು ಒರಟಾಗಿ ಕಾಣ್ತದಲ್ಲ, ಅದ್ರ ಸಲುವಾಗಿ ಏನು ಮಾಡಬೇಕು, ಇದ್ರೊಳಗಿನ ಅರ್ಧ ಭಾಗ ತೆಗೆದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಿ ಮತ್ತು ಇದ್ರೊಳಗೆ ಮಿಕ್ಸ್ ಮಾಡಿ ಚೆಂದಾಗಿ ಕಲಸಿ ಮೇಲಿಂದ ಅವಶ್ಯಕತೆ ಅನುಸಾರ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದರೊಳಗೆ ಚಲೋತ್ನಾಗ ಕೈ ಆಡಿಸಿದ್ರೆ ಗ್ರೇವಿ ಚಲೋ ಕಾಣ್ತದೆ. ಇದನ್ನು ಇಷ್ಟಂತೂ ಇಲ್ಲಿವರೆಗೆ ತಯಾರಿ ಆಯಿತು. ಈಗ ಇದು ಹೆಚ್ಚಿಟ್ಕೊಂಡು ಬೇಯಿಸ್ಕೊಂಡಂಥ ಪಾಲಕ್ದೊಳಗೆ ಇನ್ನೊಂದು ಸ್ವಲ್ಪ ನಾವು ಹಬೀಜದ ಪುಡಿ ಹಾಕ್ಕೊಂಡ್ವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪಾದ್ಮೇಲೆ ಸ್ವಲ್ಪ ಸಕ್ಕರೆ 1 ಚಮಚದಷ್ಟು. ಅದಾದಮೇಲೆ ನಿಮ್ಮ ಹತ್ರ ಆಮ್ಚೂರು ಪೌಡರ್ ಇದ್ದರೆ ಹಾಕ್ಕೊಳ್ರಿ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಅರ್ಧ ನಿಂಬೆ ಹಣ್ಣನ್ನು ಇದರೊಳಗೆ ಹಿಂಡ್ಕೊತೀನಿ ರುಚಿಗೆ ಬರಲಿ ಅಂತ. ಆಮೇಲೆ ಇದರೊಳಗೆ ಎಷ್ಟು ಹಿಡಿತದೋ ಅಷ್ಟು, ಅಂದರೆ ಒಂದು ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಥವಾ ಒಂದು ಅರ್ಧ ಬಟ್ಲ ಕಡಲೆ ಹಿಟ್ಟು ಹಾಕಿ ಚಲೋ ಹೊತ್ನಾಗಿ ಕಲಿಸ್ಕೊಳ್ಳೋಣ ಒಂದು ಹದಕ್ಕೆ. ಕಲಿಸಿ ಆದಮೇಲೆ ಇದನ್ನು ಒಂದು ಪಾತ್ರೆ ಮೇಲೆ ಒಂದು ಜರಡಿ ಇಟ್ಕೊಂಡು ಅದಕ್ಕೊಂದು ಚೆಂದಾಗಿ ಎಣ್ಣೆ ಅಥವಾ ತುಪ್ಪ ಗ್ರೀಸ್ ಮಾಡ್ಕೊಳ್ಳೋಣ. ಆಮೇಲೆ ಈ ಕಲಸಿಟ್ಕೊಂಡಂತಹ ಪಾಲಕದ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಸಂಡಿಗೆ ಇಡ್ತೀವಲ್ಲ ಆ ಟೈಪ್ ಇದ್ರೊಳಗೆ ಇಟ್ಕೊಂಡು ಚಲೋ ಹೊತ್ನಾಗ ಉಗಿ ಕೊಡೋದು. ಈಗ ನಾನು ಇಲ್ಲಿ ಮಾಡಿದ್ದು ಸ್ವಲ್ಪ ದೊಡ್ಡವಾಗ್ಯಾವು. ನೀವು ಮಾಡುವಾಗ ಮಾತ್ರ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಇಟ್ಕೊಳ್ರಿ, ಅಂದರೆ ಇನ್ನೂ ಚೆಂದ ಕಾಣ್ತಾವೆ. ಈ ಥರ ಎಲ್ಲಗಳನ್ನು ಮಾಡಿಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ. ಬೇಯಿಸಿ ಆದಮೇಲೆ
ಎಷ್ಟು ರುಚಿಯಾಗಿರ್ತಾವೆ. ಅದನ್ನು ಹಂಗೆ ಬೇಕಿದ್ರೆ ನೀವು ಹಂಗೂ ತಿನ್ಬೋದು. ಆದ್ರೆ ನಾವು ಈ ಸ್ಪೆಷಲ್ ಪಲ್ಯ ಸಲುವಾಗಿ ಮಾಡ್ತಿರೋದ್ರಿಂದ ಇದೆಲ್ಲ ಚೆಂದಾಗಿ ಉಗಿ ಕೊಟ್ಟಾದಮೇಲೆ ಇದನ್ನು ಒಂದೊಂದಾಗಿ ಗ್ರೇವಿ ಒಳಗೆ ಬಿಡಬೇಕು. ಅದಕ್ಕಿಂತ ಮುಂಚೆ ಈ ಗ್ರೇವಿ ಒಳಗೆ ನಾವು ಆಗಲೇ ಉಪ್ಪು ಹಾಕಿದ್ದಿಲ್ಲ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಮೇಲೆ ಇದರೊಳಗೆ ಅವು ಮಾಡಿಟ್ಕೊಂಡಿದ್ವಲ್ಲ ಕೋಫ್ತಾ, ಇದಕ್ಕೆ ಕೋಫ್ತಾನೂ ಅನ್ಬೋದು. ಕೋಫ್ತಾ ಇದೇ ಟೈಪೇ ಇರ್ತದೆ. ಅದನ್ನು ಒಂದೊಂದಾಗಿ ಆ ಗ್ರೇವಿ ಒಳಗೆ ಬಿಟ್ಕೊಂಡು ಮತ್ತೊಂದು 10 ನಿಮಿಷದ ತನಕ ಇದಕ್ಕೆ ಚೆಂದಾಗಿ ಉಗಿ ಕೊಡೋದು. ಸಣ್ಣ ಗ್ಯಾಸ್ ಮೇಲೆ, ಗ್ಯಾಸಿನ ಉರಿ ಜೋರಾಗಿ ಇಟ್ಕೊಬೇಡ್ರಿ, ಮಂದಾಗಿ ಇರಲಿ. ಹಂಗೆ ಇಟ್ಕೊಂಡಾದ್ಮೇಲೆ ಚೆಂದಾಗಿ ಇನ್ನೊಂದು ಸರ್ತಿ ಬೇಯಿಸ್ಕೊಡ್ರಿ. ಈಗ ಚೆಂದಾಗಿ ಬೇಯಿಸ್ಕೊಂಡಾದ್ಮೇಲೆ ಯಾವ ಥರ ಕಾಣ್ತದೆ ಅಂತ ನೀವು ನೋಡ್ಬೋದು. ಎಷ್ಟು ರುಚಿಯಾಗಿ ಕಾಣ್ತಿರೋಂಥ ಇದನ್ನು ನೀವು ಚಪಾತಿ ಜೊತೆಗೆ, ನಿಮಗೆ ಅನ್ನ ಜೊತೆಗೆ ಎದಕ್ಕೆ ಬೇಕಿದ್ರೂ ಅದನ್ನು ಬಾಡಿಸಿಕೊಳ್ಳಬಹುದು ಅಥವಾ ಸವಿಯಬಹುದು ಅಂತ. ಈ ಪದಾರ್ಥವನ್ನು ನೀವು ಅವಶ್ಯವಾಗಿ ಮಾಡಿ ನೋಡ್ತೀರಿ ಅಂತ ನನ್ನ ನಂಬಿಕೆ. ಆಮೇಲೆ ಈ ಪದಾರ್ಥ ಇಷ್ಟ ಆದಲ್ಲಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಗೆಳತಿಯರಿಗೆ ಈ ವಿಡಿಯೋ ಶೇರ್ ಮಾಡ್ತೀರಿ ಅಂತ ಅಂದ್ಕೋತೀನಿ. ಧನ್ಯವಾದಗಳು.